ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಗಡಿಗಳಲ್ಲಿ ಸಿಕ್ಕುವ ಜೀರಾ ಜ್ಯೂಸನ್ನು ಮನೆಯಲ್ಲಿ ಸುಲಭವಾಗಿ ಮಾಡಬಹುದು. ಬೇಸಿಗೆ ಕಾಲದಲ್ಲಿ ತುಂಬ ಸೆಕೆ ಆಗ್ತದೆ, ಜ್ಯೂಸ್ ಕುಡಿಬೇಕಂತ ಅನಿಸಿದಾಗ ಅಂಗಡಿಗೆ ಹೋಗಿ ಜೀರಾ ಜ್ಯೂಸ್ ತಂದು ಕುಡಿತೀವಲ್ಲ, ಅದೇ ಜ್ಯೂಸನ್ನು ನಾವು ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡಬಹುದು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಪ್ಯಾನಿಗೆ 2 ಸ್ಪೂನ್ ಜೀರಿಗೆ, 4 ಏಲಕ್ಕಿ, 7 ಕಾಳು ಮೆಣಸು, ಇದನ್ನು ಚೆನ್ನಾಗಿ ಹುರಿಬೇಕು ಲೋ ಫ್ಲೇಮಿನಲ್ಲಿಟ್ಟು. ಇದನ್ನು ಜಾಸ್ತಿ ಪೌಡರ್ ಮಾಡಿ ಸಹ ಸ್ಟೋರ್ ಮಾಡಿ ಇಡ್ಬೋದು. ಯಾವಾಗ ಬೇಕು ನೋಡಿ ಆವಾಗ ನಾವು ಜ್ಯೂಸನ್ನು ಮಾಡಿ ಕುಡಿಬೋದು. ಇದು ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು. ಅಂಗಡಿಗಳಲ್ಲಿ ತುಂಬ ದಿನದ್ದು ಸ್ಟೋರ್ ಮಾಡಿಡಬೇಕಂತ ಜ್ಯೂಸಿಗೆ ಕೆಮಿಕಲ್ ಹಾಕಿರ್ತಾರೆ ನೋಡಿ. ನಾವು ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಜ್ಯೂಸನ್ನು ಮಾಡಿ ಕುಡಿಬೋದು. ಈಗ ಇದು ಆಗಿದೆ, ಇಷ್ಟಾದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿ ಇದು ತಣ್ಣಿಗೆ ಹಾಕಬೇಕು. ತಣ್ಣಿಗೆ ಆದ ನಂತರ ಇದನ್ನು ಕುಟ್ಟಾಣಿಗೆ ಹಾಕಿ ಕುಟ್ಟಿ ಪುಡಿ ಮಾಡಬೇಕು. ಮಿಕ್ಸಿ ಜಾರಿನಲ್ಲಿ ಸಹ ಹಾಕ್ಬೋದು, ಆದರೆ ಇದು ಕ್ವಾಂಟಿಟಿ ತುಂಬ ಕಡಿಮೆ ಇದೆ ಅಲ್ಲ, ಅದು ಪೌಡರ್ ಆಗೋದಿಲ್ಲ. ಹಾಗೆ ನಾನಿಲ್ಲಿ ಕುಟ್ಟಾಣಿಯಲ್ಲಿ ಹಾಕಿ ಕುಟ್ಟಿ ಪೌಡರ್ ಮಾಡ್ತಿದ್ದೇನೆ. ಈ ಥರ ಕುಟ್ಟಾಣಿಯಲ್ಲಿ ಕುಟ್ಟಿ ಪೌಡರ್ ಮಾಡಿದರೆ ತುಂಬಾ ಒಳ್ಳೆಯದಾಗ್ತದೆ ಜ್ಯೂಸು. ತುಂಬ ಕ್ವಾಂಟಿಟಿಯಲ್ಲಿ 1 ಕಪ್ಪಿನಷ್ಟು ಜೀರಿಗೆಯನ್ನು ನೀವು ಪೌಡರ್ ಮಾಡೋದಾದರೆ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಬೋದು. ಜೀರಿಗೆ ಜ್ಯೂಸ್ ಮಾಡಲಿಕ್ಕೆ ಜೀರಿಗೆ ಪೌಡರ್ ರೆಡಿಯಾಗಿದೆ. ನಂತರ ನೋಡಿ 3/4 ಕಪ್ಪಿನಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ಹಾಕಿ ಇಟ್ಟಿದ್ದೇನೆ. ಇದು 2 ಗಂಟೆ ನೆನೆದರೆ ಒಳ್ಳೆಯದು, ಇದರಲ್ಲಿರುವಂಥ ರಸ ಎಲ್ಲ ನೀರಿಗೆ ಬಿಡ್ತದೆ. ಹುಣಸೆ ಹಣ್ಣನ್ನು ಸ್ವಲ್ಪ ಮುಂಚೆನೇ ನೆನೆಯಲಿಕ್ಕೆ ಹಾಕಬೇಕು. 3/4 ಕಪ್ ಹುಣಸೆ ಹಣ್ಣಿಗೆ 2 ಕಪ್ಪಿನಷ್ಟು ಬೆಲ್ಲ ಬೇಗನೆ ಕರಗ್ತದೆ. ಹುಣಸೆ ಹಣ್ಣು ಎಷ್ಟು ಹೊತ್ತು ನೆನೆದರೆ ಅಷ್ಟು ಒಳ್ಳೆಯದು, ಅದರಲ್ಲಿರುವಂಥದ್ದೆಲ್ಲ ನೀರಿಗೆ ಬಿಡಬೇಕು. ಕೈಯನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಹುಣಸೆ ಹಣ್ಣನ್ನು ನೋಡಿ ಈ ಥರ ಸ್ವಲ್ಪ ಕೈಯಿಂದ ಚೆನ್ನಾಗಿ ಕಿವುಚಿ ಅದರಲ್ಲಿರುವಂಥದ್ದು ರಸ ಎಲ್ಲ ನೀರಿಗೆ ಬಿಡಬೇಕು. ಈಗ ಹುಣಸೆ ರಸವನ್ನು ಶೋಧಿಸಿಕೊಳ್ಳುವ. ಹುಣಸೆ ಹಣ್ಣಿದೆ ನೋಡಿ, ಇದು ವೇಸ್ಟ್ ಆಗೋದಿಲ್ಲ. ಹಿತ್ತಲೆ ಪಾತ್ರೆ ತಿಕ್ಕುವಾಗ ಯೂಸ್ ಮಾಡ್ಬೋದು ಇದನ್ನು. ಪಾತ್ರೆ ತಿಕ್ಕಲಿಕ್ಕೆ ತುಂಬ ಚೆನ್ನಾಗಿ ಪಾತ್ರೆ ಕ್ಲೀನ್ ಆಗ್ತದೆ. ತುಂಬಾ ಈಸಿ ಜ್ಯೂಸ್ ರೆಸಿಪಿ ನೋಡಿ. ಮನೆಯಲ್ಲೇ ನಾವು ಸುಲಭವಾಗಿ ಜೀರಾ ಜ್ಯೂಸನ್ನು ಮಾಡಿ ಕುಡಿಬೋದು. ಈಗ ಬೆಲ್ಲವನ್ನು ಸೋಸ್ಕೊಳ್ತಿದ್ದೇನೆ. ನಂತರ 2 ಗ್ಲಾಸ್ ನೀರನ್ನು ಹಾಕ್ತಿದ್ದೇನೆ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನು ಕುಟ್ಟಿ ರೆಡಿ ಮಾಡಿ ಇಟ್ಟಿರುವ ಜೀರಾ ಪೌಡರನ್ನು ಹಾಕ್ತಿದ್ದೇನೆ. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂಗಡಿಯಿಂದ ತರೋದಕ್ಕಿಂತ ನೋಡಿ ಮನೆಯಲ್ಲೇ ಸಿಂಪಲಾಗಿ ಈಸಿಯಾಗಿ ಬೇಗನೆ ಜ್ಯೂಸನ್ನು ರೆಡಿ ಮಾಡ್ಬೋದು. ಈಗ ಜ್ಯೂಸ್ ರೆಡಿಯಾಗಿದೆ. ಜೀರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೀರಿಗೆ ಪೌಡರನ್ನು ಜಾಸ್ತಿ ಕ್ವಾಂಟಿಟಿ ಮಾಡಿ ಸ್ಟೋರ್ ಮಾಡಿ ಸಹ ಇಡ್ಬೋದು. ಯಾವಾಗ ಬೇಕು ನೋಡಿ ಆವಾಗ ಜೀರಿಗೆ ಜ್ಯೂಸನ್ನು ಮಾಡಿ ಕುಡಿಬಹುದು. ಬೇಸಿಗೆಯಲ್ಲಿ ನಮಗೆ ಕೆಲವೊಂದು ಸರಿ ಸುಸ್ತಾಗ್ತದೆ ಅಲ್ವಾ, ಅಂಥ ಟೈಮ್ನಲ್ಲಿ ಈ ರೀತಿ ಜ್ಯೂಸನ್ನು ಮಾಡಿ ಕುಡಿಬಹುದು. ಜ್ಯೂಸ್ ರೆಡಿಯಾಗಿದೆ. ಜ್ಯೂಸನ್ನು ಸೋಸ್ಕೊಳ್ತಿದ್ದೇನೆ. ಇದಕ್ಕೆ ನಾವು ಜೀರಿಗೆ ಎಲ್ಲ ಕುಟ್ಟಿ ಪುಡಿ ಮಾಡಿ ಹಾಕಿರೋದ್ರಿಂದ ಜ್ಯೂಸ್ ಕುಡಿಯುವಾಗ ಬಾಯಿಗೆ ಸಿಗ್ತದೆ ನೋಡಿ. ಬಾಯಿಗೆ ಎಂತ ಸಹ ಸಿಕ್ಕಬಾರ್ದಾದರೆ ನೋಡಿ ಈ ಥರ ಜ್ಯೂಸನ್ನು ಸೋಸಿ ನಂತರ ಕುಡೀರಿ. ಹಾಗೆ ಸಹ ಕುಡಿಬೋದು ನೋಡಿ. ಹೆಲ್ದಿ ಜೀರಾ ಜ್ಯೂಸ್ ರೆಡಿಯಾಗಿದೆ. ಆರೋಗ್ಯಕ್ಕೂ ಈ ಜ್ಯೂಸ್ ತುಂಬಾ ಒಳ್ಳೆಯದು. ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೆಯದು ಈ ಜ್ಯೂಸ್. ಕುಡಿಲಿಕ್ಕೆ ಸಹ ತುಂಬಾ ಟೇಸ್ಟ್ ಆಗಿರ್ತದೆ. ಟ್ರೈ ಮಾಡಿ. ಈ ಥರ ಜ್ಯೂಸನ್ನು ಮಾಡಿ ಫ್ರಿಜ್ಜಿನಲ್ಲಿಟ್ಟು ಸ್ಟೋರ್ ಮಾಡಿ ಕುಡಿಬೋದು. ಮನೆಯಲ್ಲೇ ಮಾಡಿದ್ದ ಆರೋಗ್ಯಕರವಾದ ರುಚಿಯಾದ ಬೇಸಿಗೆಗೆ ತಂಪು ತಂಪು ಜೀರಾ ಜ್ಯೂಸ್ ರೆಡಿಯಾಗಿದೆ. ಜ್ಯೂಸಿಗೆ ನೀರನ್ನು ಹಾಕುವಾಗ ಕೋಲ್ಡ್ ನೀರನ್ನು ಸಹ ಹಾಕ್ಬೋದು. ನಾನಿಲ್ಲಿ ಐಸ್ ಕ್ಯೂಬ್ ಹಾಕಿದ್ದೇನೆ. ಈಗ ಜ್ಯೂಸನ್ನು ಗ್ಲಾಸಿಗೆ ಹಾಕ್ತಿದ್ದೇನೆ. ತುಂಬಾ ಟೇಸ್ಟಿಯಾಗಿರುವಂಥ ಜ್ಯೂಸ್ ರೆಡಿಯಾಗಿದೆ. ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು. ಬೇಸಿಗೆಗೆ ನೋಡಿ ಈ ಥರ ಜ್ಯೂಸನ್ನು ಮಾಡಿ ಕುಡಿಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬಾ ಸುಲಭವಾಗಿ ಮನೆಯಲ್ಲೇ ನೋಡಿ ಜೀರಾ ಜ್ಯೂಸನ್ನು ರೆಡಿ ಮಾಡ್ಬೋದು. ನೀವು ಸಹ ಟ್ರೈ ಮಾಡಿ ನೋಡಿ. ಐಸ್ ಕ್ಯೂಬ್ ಬೇಡ ಆದರೆ ಸ್ಕಿಪ್ ಮಾಡಿ ಜ್ಯೂಸನ್ನು ರೆಡಿ ಮಾಡಿ ಫ್ರಿಜ್ಜಿನಲ್ಲಿ ಇಟ್ಟು ಸಹ ಕುಡಿಬೋದು. ಬೇಸಿಗೆ ಕಾಲದಲ್ಲಿ ತುಂಬ ಸೆಕೆ ಆಗ್ತದೆ, ಜ್ಯೂಸ್ ಕುಡಿಬೇಕು ಅಂತ ಅನಿಸ್ತದೆ ನೋಡಿ. ಆವಾಗ ಅಂಗಡಿಯ ಜ್ಯೂಸನ್ನು ಕುಡಿಯೋ ಬದಲು ಮನೆಯಲ್ಲೇ ನೋಡಿ ಈ ಥರ ಈಸಿಯಾಗಿ ಜ್ಯೂಸನ್ನು ರೆಡಿ ಮಾಡಿ ಕುಡಿಬೋದು. ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.